ನೋಡಿ, ಇವತ್ತು ನಮ್ಮ ಕನಕಪುರ ನಗರದಲ್ಲಿ ಕೋಟೆ, ಈ ಒಂದು ಪ್ರಸಿದ್ಧವಾದ ಪ್ರಾಚೀನವಾದ ಕನಕಪುರ ಇದು. ಮೂಲತಃ ರಂಗನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ, ಮಂತ್ರಾಲಯ ಗುರು ಸಾರ್ವಭೌಮ, ತುಂಗಾತೀರ ನಿವಾಸ ಯತಿವರೆಣ್ಯ ರಾಘವೇಂದ್ರ ಪ್ರಭುಗಳ 353ನೇ ಆರಾಧನೆಯ ಕಾರ್ಯಕ್ರಮ. ಈ ಸ್ಥಳದಲ್ಲಿ 36ನೇ ವರ್ಷದ ಕಾರ್ಯಕ್ರಮ ನಡೀತಾ ಇದೆ. ಏನು ಬೇಕು? ಮನವು ಮಂತ್ರಾಲಯವಾಗಬೇಕು, ಮನದಲ್ಲಿ ಗುರುಗಳಿರಬೇಕು, ಸದಾ ಸ್ಮರಿಸುತ್ತಿರಬೇಕು ಗುರುರಾಯರ ಪಾದವ. ರಾಘವೇಂದ್ರ ಸಾರ್ವಭೌಮರನ್ನ ಸ್ಮರಿಸು. ನೋಡಿ, ಮಂತ್ರ ಆಲಯ. ಅಲ್ಲಿಗೋದ್ರೆ ತಂತ್ರಗಳು ನಡೆಯೋದಿಲ್ಲ, ಮಂತ್ರವೇ ನಡೆಯೋದು. ಯಾವ ಮಂತ್ರ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುವಿನ ಕರುಣೆ ಬೇಕು ಅಂದ್ರೆ ಮಂತ್ರೋಚ್ಚಾರಣೆ ಆಗಬೇಕು. ಗುರುಗಳ ಪರಮ ಭಕ್ತ ಅಪ್ಪಣ್ಣಾಚಾರ್ಯರು ಬರೆದಂತ ಮಂತ್ರ ಇದು. ಅಲ್ಲಿ ಸ್ವರ್ಗಲೋಕದಲ್ಲ ಕಾಮಧೇನು ಇದೆ, ಯಾರೇನು ಕೇಳಿದ್ರು ಕೊಡುತ್ತಂತೆ ಕಾಮಧೇನು. ಹಂಗೆ ಈ ಕಲಿಯುಗದಲ್ಲಿ ಭೂಲೋಕದ ಕಾಮಧೇನು ಯಾರು ಅಂದ್ರೆ ಅದು ಮಂತ್ರಾಲಯದ ಗುರುವರಿಯ ರಾಘವೇಂದ್ರ ಪ್ರಭುಗಳು. ಅದಕ್ಕೆ ಗುರುವನ್ನ ನಂಬೋಣ, ಆ ಗುರು ಸಾರ್ವಭೌಮರ ಕೃಪೆಯನ್ನು ಬೇಡೋಣ. ನನ್ನ ಮುಖಪುಟದ ಲಕ್ಷಾಂತರ ಅಭಿಮಾನಿ ವೃಂದಕ್ಕೆ, ಇಲ್ಲಿ ಸೇರಿರ್ತಕ್ಕಂಥ ಭಕ್ತ ಸಮೂಹಕ್ಕೆ, ಏನ ಆ ಭಗವಂತನ ಸೇವೆಯನ್ನ 3 ದಿನಗಳಿಂದ ಗುರುಗಳ ಸೇವೆ ಮಾಡ್ತಿದ್ದಾರಲ್ಲ ಸೇವಾರ್ಥದಾರರು, ಅವರೆಲ್ಲರ ಕುಟುಂಬಕ್ಕೆ, ಇವತ್ತಿನ ಭಕ್ತಿಗೀತೆಗಳ ಸೇವೆ ನಮ್ಮ ಪ್ರೇಮ್ ಕುಮಾರ್ ಅಣ್ಣವ್ರ ಕುಟುಂಬ ಮಾಡ್ತಾ ಇದೆ, ಆ ಕುಟುಂಬಕ್ಕೆ ಗುರುವಿನ ಅನುಗ್ರಹವಿರಲಿ, ಗುರು ಕೃಪಾ ಕಟಾಕ್ಷವಿರಲಿ ಅಂತೇಳಿ ಆ ಗುರುಗಳನ್ನ ಬೇಡೋಣ ಭಕ್ತಿಯಿಂದ. ತುಂಗಾ ತೀರದಿ ನಿಂತವರ ಗುರು ರಾಘವೇಂದ್ರ ಶ್ರೀ ಗುರುವರ. ತುಂಗಾ ತೀರದಿ ನಿಂತವರ ಗುರು ರಾಘವೇಂದ್ರ ಶ್ರೀ ಗುರುವರ. ಹೊರೆಯುವ ಕಲಿಯುಗ ದೈವ ದೇವರ, ಹೊರೆಯುವ ಕಲಿಯುಗ ದೇವರ. ನಮಿಸ ಬನ್ನಿರೋ ಗುರುರಾಯರ, ರಾಘವೇಂದ್ರ ಗುರು ಸಾರ್ವಭೌಮರಿಗೆ, ರಾಘವೇಂದ್ರ ಗುರು ಸಾರ್ವಭೌಮರಿಗೆ.
ಮಾನವರಾಗಿ ಅವತರಿಸಿ ಗುರುವಾಗಿ ನಮ್ಮೊಳಗೆ ಜ್ಞಾನವನ್ನ ಬಿತ್ತಿ ಸಮಾಧಿ ಸ್ಥಿತಿಯಲ್ಲಿ ದೈವತ್ವವನ್ನ ಪಡೆದು 700 ವರ್ಷಗಳ ತನಕ ಈ ವಿಶ್ವವನ್ನ, ಮನುಕುಲವನ್ನ, ಸಕಲ ಜೀವ ಸಂಕುಲವನ್ನ ಕಾಪಾಡುತ್ತಿರುವಂತಹ ಯತಿವರೇಣ್ಯ ಗುರು ರಾಘವೇಂದ್ರ ಸಾರ್ವಭೌಮರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಶರಣುಗಳನ್ನು ಹೇಳ್ತಾ, ಈ ದಿವಸ ನಮ್ಮ ಕನಕಪುರದಲ್ಲಿ ಆ ಸ್ವಾಮಿಯ ಆರಾಧನೆ, ಗುರುಗಳ ಆರಾಧನೆ ನಿಮ್ಮೆಲ್ಲರ ಸಮಕ್ಷಮದಲ್ಲಿ 100 ಜನ ಸೇವೆ ಮಾಡಿದ್ದಾರೆ. ಅವರವ್ರ ಸೇವೆ ಅವ್ರಿಗೆ ಸಾರ್ಥಕ ಕೊಡುತ್ತದೆ, ಏನಿಲ್ಲ, ತೊಂದರೆ ಇಲ್ಲ. ಕೆರೆಯ ನೀರ ಕೆರೆಗೆ ಚೆಲ್ಲಿ ಬರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ. ಏನೋ ನಾವು ಸಂಪಾದಿಸ್ತೇವೆ, ತುಂಬಾ ಜನ ಎಲ್ಲರೂ ಸಂಪಾದನೆ ಮಾಡೋದು. ಕೆಲವರು ಅಂತಾರೆ ಎಷ್ಟು ದುಡಿದ್ರು ನಿಲ್ಲಲ್ಲ ಸ್ವಾಮಿ, ಕೆಲವರು ಇಷ್ಟೇ ದುಡಿದ್ರು ಒಂದಷ್ಟು ಉಳಿಸ್ತಾರೆ ಸ್ವಾಮಿ. ಯಾಕೆ ಅಂದ್ರೆ ಇಷ್ಟೇ ದುಡಿದ್ರು ಎಲ್ಲಿ ಉಳಿತಿದೆ ಅಲ್ಲಿ ಏನೋ ಇದೆ ಬಲ, ಅದಕ್ಕೆ ಕೇಳ್ತಾರೆ ದೈವ ಬಲ, ಗುರು ಬಲ ಅಂತ. ಅದಕ್ಕೆ ನೀವು ಕೊಟ್ಟಣ ಸಾರ್ಥಕತೆ. ಇವತ್ತು ಗುರು ಸೇವೆಗೆ ಅಂತೇಳಿ ಒಂದು 5,000 ರೂಪಾಯಿ ಕೊಟ್ರೆ ಅವರೊಂದು ರಶೀತಿ ಕೊಡ್ತಾರೆ. ರಾಘವೇಂದ್ರ ಸೇವಾ ಟ್ರಸ್ಟ್ ಅಂತ ಮಾಡ್ಕೊಂಡವ್ರು ನೋಡಿ, ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಟ್ರಸ್ಟ್ ಅಂತ ಅದೊಂದು ರಶೀತಿ 5,000 ರೂಪಾಯಿ. ರಮೇಶ್ ಅಣ್ಣ, ತಿಮ್ಮಣ್ಣ, ಒಮ್ಮೇಗೌಡರು, ನಾರಾಯಣರವರು, ರವಿ ಅವರು, ಸುನೀಲ್ ಅವರು, ಚಂದ್ರಶೇಖರ್ ಅವರು ಕೊಟ್ಟರು ಅಂತ ಒಂದು ರಶೀತಿ ಕೊಡ್ತಾರೆ. ಆ ರಶೀತಿ ನೋಡ್ರಿ ಎಷ್ಟು ಆನಂದ. ನಾನು ಕೊಟ್ಟನಲ್ಲ, ಗುರು ಸೇವೆಗೆ 2,000 ರೂಪಾಯಿ ಕೊಟ್ಟನಲ್ಲ, ದೇವರ ಸೇವೆಗೆ 2,000 ರೂಪಾಯಿ ಕೊಟ್ಟನಲ್ಲ ಅಂತ 20 ಸಲ ತೆಗೆದು ನೋಡ್ರಿ, ಸಂತೋಷ ಆಯ್ತದೆ ಅಲ್ವಾ. ಅಪೋಲೋ ಆಸ್ಪತ್ರೆಗೆ 2 ಲಕ್ಷ ಕಟ್ಬಿಟ್ಟು ಎಷ್ಟು ಸತ್ ನೋಡೋಕಾದಪ್ಪ ಅದ. ಆ ರಸೀತಿ ತೆಗೆದ್ರೆ ಸಾಕು, ಒಟ್ಟುರಿತದೆ, ಹೋಯ್ತಲ್ಲಪ್ಪ 2 ಲಕ್ಷ. ಆರೋಗ್ಯ ಸರಿಯಾಗಿ ನೋಡ್ಕೊಂಡ್ರಿ ದುಡ್ಡು ಉಳ್ಕತಿತ್ತು ಅಂತ. ಅಂದ್ರೆ ಕೊಟ್ಟ ಹಣ ಸಾರ್ಥಕವಾಗಬೇಕು ಅಂದ್ರೆ ಅದು ಸದ್ವಿನಿಯೋಗ ಆಗಬೇಕು. ಇವತ್ತು ನೀವು ಕೂಡ ಹಣದಲ್ಲಿ ದೀಪಾಲಂಕಾರ ಆಗಿದೆ, ನೀವು ಮಾಡೋ ಸೇವೆಯಲ್ಲಿ ಅನ್ನದಾನ ಮಾಡ್ತಾರೆ, ನೀವು ಮಾಡೋ ಸೇವೆಯಲ್ಲಿ ಅಲಂಕಾರ ಆಗಿದೆ. ದೇವಸ್ಥಾನ ಅಂದ್ರೆ ನಾವು ಬಹಳ ಜನ ಅಂತಾರೆ ದೇವಸ್ಥಾನ ಮೌಢ್ಯ ಬಿತ್ತು ಬಿಡ್ತಾರೆ. ನೋಡಿ, ನೀ ಬಿತ್ಕೊಂಡ್ರೆ ಮೌಢ್ಯ, ನೀನು ಅನ್ಕೊಳ್ಳದೇ ಇಲ್ಲ. ಭಕ್ತಿ ಬೇರೆ, ಮೌಢ್ಯ ಬೇರೆ, ತಪ್ಪು ತಿಳ್ಕೋಬಾರ್ದು. ಒಂದು ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ಅಂತಂದ್ರೆ ಪೂಜೆ ಆದ್ರೆ ಒಳಗ್ ಪೂಜೆ ಮಾಡೋರು ಒಬ್ಬರೇ ಇರೋದು ಗುರುಗಳು. ಬಾಗ್ಲಲ್ಲಿ ಚಪ್ಪಲಿ ಕಾಯೋನವನೇ, ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಆಟೋದಲ್ಲಿ ಕರ್ಕೊಬರೋ ಆಟೋ ಡ್ರೈವರ್ ಅವನೇ, ಅವನ ಕುಟುಂಬ ನಡೀತು. ಆ ಚಪ್ಪಲಿ ಕಾಯ್ತಾ ಕುಂತವನೇ, ಅವನ ಕುಟುಂಬ ನಡೀತು. ದೇವ್ರ ಮುಂದೆ, ದೇವಸ್ಥಾನ ಮುಂದೆ ಜಾತ್ರೆ ಮಾಡಿ ಬೊಂಬೆ ಮಾರ್ತಾರೆ ಎಷ್ಟೋ ಜನ, ಅವ್ರ ಕುಟುಂಬ ನಡೀತು. ಒಂದು ಪುಟ್ಟ ಮಗು ಎತ್ಕೊಂಡು ಪೀಪಿ ಬಲೂನ್ ಮಾರ್ತಾನೆ, ಅವನ ಕುಟುಂಬ ನಡೀತು. ಹಾಗೆ ಇವತ್ತು ಸಾಮ್ಯಾನ ಹಾಕಿದ್ದಾರೆ, ಚೇರ ಹಾಕಿದ್ದಾರೆ, ಕಲಾವಿದರು ಕರೆಸ್ತಾರೆ. ಒಂದು ದೈವದ ಆರಾಧನೆ 100 ಕುಟುಂಬದ ಹೊಟ್ಟೆ ತುಂಬಿಸ್ತದೆ. ಹಿಂಗೆ ತಾನೆ. ಇನ್ನು ಮತ್ತೆ ಖರ್ಚು ಮಾಡದೆ ಇನ್ನೇಂಗ್ ಮಾಡೋದು ನಾವು? ಯಾವುದಕ್ಕೂ ಖರ್ಚು ಮಾಡಬೇಡಿ, ಮತ್ತಿನ್ನೇನು ಮಾಡಿರಿ, ನಿಮ್ ಇಷ್ಟ ಬಂದಂಗ. ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಮಾಡಬಾರ್ದು ಎಲ್ಲ ಹೇಳ್ತಾರೆ. ಯಾಕೆ ಮಾಡ್ಬೇಕು? ಕೆಲವು ಹಬ್ಬಗಳು ಮಾಡ್ಬೇಕು. ಎಷ್ಟೋ ರೈತರ ತೋಟದಲ್ಲಿ ಹೂ ಬೆಳೀತಾರೆ. ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಮಗಳೇ, ನಾನು ಬೆಳೆಯೋ ಹೂವಕ್ಕೆ ಒಳ್ಳೆ ಬೆಲೆ ಇದೆ, ಮಾರಾಟ ಮಾಡ್ತೀನಿ ಕಂದ, ನಿನ್ಗೆ ಹೊಸ ಬಟ್ಟೆ ತಂದು ಕೊಡ್ತೀನಿ ಅಂತ ರೈತ ಮಗಳಿಗೆ. ಆ ಹೂವನ್ನ ಒಬ್ಬ ವ್ಯಕ್ತಿ ಕೊಂಡ್ಕೊಂಬಂದು ದೇವ್ರ ಸೇವೆ ಮಾಡ್ತಾನೆ. ಆಗ ಇತ್ತ ರೈತನ ಮಗಳಿಗೆ ಸಂತೋಷ ವರಮಹಾಲಕ್ಷ್ಮಿಯಿಂದಾನೇ ಆಗಿದ್ದು. ಕಾರಣೀಕರ್ತಲು ಆ ತಾಯಿ ಲಕ್ಷ್ಮಿ. ಅದಕ್ಕೆ ನಾವು ಮೌಢ್ಯತೆ ವಿರೋಧಿಯಾಗುವುದು ತಪ್ಪಲ್ಲ, ದೈವ ವಿರೋಧಿ ಆಗುವುದು ಖಂಡಿತವಾಗಿಯೂ ತಪ್ಪೇ. ಅದು ಮೌಢ್ಯದ ವಿರೋಧಿ ಆಗೋಣ. ಭಗವಂತ ಅಂತ ಇರೋದಕ್ಕೆ ನಾವು ನೀವೆಲ್ಲ ಒಂದು ಕಡೆ ಸೇರಿದ್ದೀವಿ. ಒಂದು ಸಂಘಟನೆ ಆಗ್ತದೆ, ಒಂದು ಟ್ರಸ್ಟ್ ಆಗ್ತದೆ, ಒಂದು ಅಭಿವೃದ್ಧಿ ಕಾರ್ಯ ಆಗ್ತದೆ. ಆದ್ರಿಂದ ಒಳ್ಳೆಯದನ್ನ ಒಪ್ಕೊಳ್ಳೋಣ, ಕೆಟ್ಟದನ್ನ ಸಾರಾ ಸಗಟು ತಿರಸ್ಕಾರ ಮಾಡೋಣ. ಎಲ್ಲವನ್ನು ಏಕದೃಷ್ಟಿಯಿಂದ ನೋಡೋದೇ ದೊಡ್ಡ ಅಪಾಯ ಈ ಜಗತ್ತಿನೊಳಗೆ. ಆದ್ರಿಂದ ನಾವು ಶ್ರೀರಂಗ ನಮ್ಮ ಕುಲದೇವರು, ಎಷ್ಟೋ ಜನಕ್ಕೆ ಮನೆಯ ದೇವರು ಆ ರಂಗನಾಥ. ಇವತ್ತು ಕನಕಪುರದ ಕೋಟೆಯಲ್ಲಿ ಆ ಭಗವಂತನ ದಿವ್ಯ ಸನ್ನಿಧಾನ. ಮುಂದೆ ಬಹಳಷ್ಟು ವರ್ಷ ಕಳೆದ ಮೇಲೆ ಈ ಸನ್ನಿಧಾನ ಇನ್ನೆಷ್ಟು ಮುಗಿಲೆತ್ತರಕ್ಕೆ ಹೋಗ್ತದೋ ಆ ಭಗವಂತನ ಕೃಪಾ ಕಟಾಕ್ಷ ಎಲ್ರಿಗೂ ಕೂಡ ಇರಲಿ ಅಂತೇಳಿ ಬೇಡ್ತಾ ಮತ್ತೊಂದು ಗೀತೆಯನ್ನು ಹಾಡೋಣ. ಗುರುಗಳಿಗೆ ನಮ್ಮೆಲ್ಲರ ಭಕ್ತಿಯ ಪ್ರಣಾಮಗಳನ್ನು ತನ್ಮಯತೆಯಿಂದ ಅರ್ಪಣೆ ಮಾಡೋಣ. ಆ ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷವನ್ನು ಕೋರುವುದರ ಜೊತೆಗೆ ಆ ಸಪ್ತಗಿರಿವಾಸ ಶ್ರೀನಿವಾಸ ಗೋವಿಂದ ಪ್ರಭುಜಿ
ಆ ಭಗವಂತನ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ಸಪ್ತಗಿರಿ ವಾಸನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡು. ಬನ್ನಿ ನಾನವರೇ ಹಾಡಿ ಬನ್ನಿ ಸರ್, ಬನ್ನಿ. ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿ ವಾಸ. ರಾಮನಿಗೆ ಕೌಸಲ್ಯ ಆದಿ ಹಾಡಿದ ರೀತಿ, ಅನುಸೂಯ ಜೋಗುಳವ ಹಾಡಿನಲಿದ ರೀತಿ. ರಾಮನಿಗೆ ಕೌಸಲ್ಯ ಆದಿ ಹಾಡಿದ ರೀತಿ, ಅನುಸೂಯ ಜೋಗುಳವ ಹಾಡಿನಲಿದ ರೀತಿ. ನಿನ್ನ ಮಹಿಮೆಯ ಹಾಡಿ ಪಾದ ಸೇವೆಯ ಮಾಡಿ, ನಿನ್ನ ಮಹಿಮೆಯ ಹಾಡಿ ಪಾದ ಸೇವೆಯ ಮಾಡಿ, ಧನ್ಯನಾಗುವೆ ನಿಂದು ಕರುಣಿಸೋ ದಯ ಮಾಡಿ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿ ವಾಸ. ഇരുಳು ಮುಗಿಯದೆ ಇರಲಿ, ಹಗಲು ಮೂಡದೆ ಇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ഇരുಳು ಮುಗಿಯದೆ ಇರಲಿ, ಹಗಲು ಮೂಡದೆ ಇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಭಕ್ತಿಯರಿತವನಲ್ಲ ಮುಕ್ತಿಯೂ ಬೇಕಿಲ್ಲ, ಭಕ್ತಿಯರಿತವನಲ್ಲ ಮುಕ್ತಿಯೂ ಬೇಕಿಲ್ಲ. ನಿನ್ನ ಕಾಣದೆ ಜೀವ ಕ್ಷಣಕಾಲ ನಿಲ್ಲದಯ್ಯ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿ ವಾಸ.
ಶ್ರೀ ರಂಗನಾಥನ ಆಶೀರ್ವಾದವನ್ನು ಕೋರ್ತಾ ಆ ಚಪ್ಪಾಳೆ ಬಂತು ಒಂದೆರಡು ಕಡೆ, ಮಿಕ್ಕವ್ರು ಯಾಕೋ ಮರೆತು ಕೂತು ಬಿಡು. ಅದೇನು ಭಕ್ತಿ ಜಾಸ್ತಿ ಆಗಿದ್ದದೋ ನಿದ್ದೆ ಬರ್ತಾ ಇದ್ದದೋ ಗೊತ್ತಿಲ್ಲ, ಭಕ್ತಿನೇ ಆಗಿದೆ ಅನ್ಕೊಂಡಿದ್ದೀನಿ. ಒಳ್ಳೇದಾಗ್ಲಿ. ಎಷ್ಟೊತ್ತು ಕುಳಿತ್ರಿ ಅನ್ನೋದು ಮುಖ್ಯ ಅಲ್ಲ, ಇಲ್ಲಿ ಹ್ಯಾಂಗ್ ಕುಳಿತ್ರಿ ಅನ್ನೋದು ಬಹಳ ಮುಖ್ಯ. ನಾನು ದೇವಸ್ಥಾನದ ಹತ್ರ ಕುಳಿತಿದ್ದೆ, ಯಾರ ಜೊತೆಲೋ ಮಾತಾಡ್ಕೊಂಡು ಕಷ್ಟ ಸುಖ, ನಮ್ಮ ಅತ್ತೆ ಸರಿ ಇಲ್ಲ, ಸೊಸೆ ಸರಿ ಇಲ್ಲ, ವಾರಗಿತ್ತಿ ಸರಿ ಇಲ್ಲ, ಅವಳ ಜೊತೆಲಿ ನಾನಾಗೊತ್ತು ಸಾಯ್ತಾವನಿ, ಇನ್ಯಾರಾಗಿದ್ದು ಇಷ್ಟೊತ್ತು ಹೋಗ್ಬಿಡೋರು ಅಂತ. ಮೊನ್ನೆ ಯಾರೋ ಅಂತವಳು ತಾಯಿ, ನಾನು ಅಲ್ಲಿ ಕಚ್ಕೊಂಡು ಬದುಕ್ತಾವ, ನಮ್ಮ ಅತ್ತೆ ಒಂದಿಗೆ 2 ವರ್ಷ ಇದ್ದಾಳೋ 3 ವರ್ಷ ಇದ್ದಾಳೋ ಒಯ್ತಾಳೆ ಅಂತ. ಅಷ್ಟಕ್ಕೆ ಮುಂಚೆ ಇವಳೇ ಹೊಂಟೋಗ್ಬಿಟ್ರೆ ಏನ್ ಮಾಡೋದು? ಹೆಂಗ್ ಲೆಕ್ಕ ಹಾಕ್ತಾರೆ ನೋಡ್ರಿ, ಸಾವನ್ ಬಗ್ಗೆ ಕರುಣೆ ಇಲ್ಲದೆ ಮಾತಾಡ್ತಾರೆ. ಅದೇನೇ ವಯಸ್ಸಾಗಿರ್ಲಿ, ಸಾಯ್ಲಿ ಅಂತ ಬಯಸೋದ ಮನುಷ್ಯನ ಜೀವ? ಬದುಕಿದ್ರೆ ಏನಾದ್ರೂ ಆಗ್ತದೆ. ಇವತ್ತು ಹೇಳಿ ಕೇಳಿ ಬರೋದಿಲ್ಲ ಸಾವು. ಅದಕ್ಕೆ ಹಂಗೆಲ್ಲ ಬಯಸಬಾರ್ದು. ಅದು ದೇವಸ್ಥಾನದ ಹತ್ರ ಕೂತ್ಕೊಂಡು ನಾವು ಹಾಗೆ ಹೀಗೆ, ನಾನು ಹಂಗೆ ನೀನು ಹಿಂಗೆ ಇವೆಲ್ಲ ಬಿಟ್ಟು ಬಿಡ್ಬೇಕು. ಅಲ್ಲಿ ಗುರುಗಳೇ ಹೆಂಗೆ, ಭಗವಂತ ಹೆಂಗೆ, ಅಷ್ಟು ನೋಡ್ತಾ ಕೂತ್ಕೋಬೇಕಿಲ್ಲ. ಇಲ್ಲೇನು ಮಾತಾಡಬಾರ್ದು. ಹೆಂಗೆ ನಾನು ಮೊನ್ನೆ ಪ್ರಸಾದ ಮಾಡಿಸಿದ್ದು ದೇವಸ್ಥಾನದ ಹತ್ರ, 100 ಜನ ತಿಂದ್ರು ಅಂದ್ರೆ ಮುಗೀತಪ್ಪ, ನೀ ಕೊಟ್ಟು ಪ್ರಯೋಜನ ಬಂತು. ಅದಕ್ಕೆ ನಿನ್ನ ನೀನು ಹೊಗಳ್ಕೊಳ್ಳೋದು ಬಿಟ್ಟಾಗಲೇ ಉತ್ತಮ ಆಗೋದು. ಅದರಿಂದ ಒಳ್ಳೇದಾಗ್ಲಿ. ಇಲ್ಲಿ ಕುಳಿತಾಗ ಒಳ್ಳೆ ವಿಚಾರ ಮಾತಾಡಿ. ಮೊನ್ನೆ ಕಾರ್ಯಕ್ರಮ ಮಾದೇಶ್ವರ ಬೆಡತಲ್ಲಿತ್ತು, ಹೋಗಿದ್ದೆ ನಾನು. ತುಮಕೂರಿಂದ ಬಸ್ಸಲ್ಲಿ ಬಂದವ್ರು ಹೆಣ್ಮಕ್ಳು 10 ಜನ, ಒಂದೇ ಸಂಘದವ್ರೆಲ್ಲ. ಈ ಕಾನ್ವೆಂಟ್ ಮಕ್ಕಳು ಕತ್ತಕ್ಕೆ ಬ್ಯಾಡ್ ಜ್ಞಾತಕತ್ತವಲ್ಲ, ಹಂಗೆ ಆಧಾರ್ ಕಾರ್ಡ್ ನೆತಕೊಂಡವ್ರೆ ಎಲ್ರೂ. ಎಲ್ಲ ಕುಂತವ್ರೆ. ಅಲ್ಲೊಬ್ಳಂತವಳೆ, 6 ತಿಂಗಳಿಂದ ಈಚೆಗೆ 4 ಸತ್ ಬಂದಂಗೆ ಆಯ್ತು ನಾನು ಅಂತ. ಬತ್ ಒಯ್ತೇ ಇದ್ದಾರ, ಬಸ್ ಫ್ರೀ ಅನ್ಬಿಟ್ಟು ದೇವಸ್ಥಾನಕ್ಕೆ ಒಯ್ತಾನೆ ಇರೋದು. ಬಸ್ ಫ್ರೀ ಇಲ್ದಾರ ಹೋಗಂಗಿಲ್ಲ. ನೋಡಿ ಹೆಂಗಿದೆ ಇದು ಕತೆ. ಆಯ್ತಪ್ಪ, ಅಲ್ಲಿ ಕುಂತವ್ರು ಬರ್ಲಿ ಪರವಾಗಿಲ್ಲ, 5 ಸತ್ ಇಲ್ದಾರ 6 ಸಲ ಬರ್ಲಿ. ಅಲ್ಲಿ ಮಾದೇಶ್ವರ ಬೆಟ್ಟ, ಅಲ್ಲಿ ನಾಟಕ ನಡೀತದೆ, 16 ನೋಡ್ಬೇಕು. ಇಲ್ಲ ಒಂದ್ ಕಡೆ ಕತೆ ಮಾಡ್ತಾವ್ರೆ, ಮಾದೇಶ್ವರ ಕತೆ 16 ಕೇಳ್ಬೇಕು. ಸಂಜೆ 7 ಗಂಟೆ ಚಿನ್ನದ ರಥೋತ್ಸವ ನಡೀತಾ ಇದೆ ವೈಭವದಿಂದ, 16 ನೋಡ್ಬೇಕಲ್ವಾ. ಅವರವೇನು ಮಾಡ್ತಿಲ್ಲ. ತುಮಕೂರಿಂದ ಬಂದು ಮಾದೇಶ್ವರ ಬೆಟ್ಟದ ಮೇಲೆ ಕೂತ್ಕೊಂಡು ಊರಲ್ಲಿರೋ ವಾರ್ಗಿತಿ ಸುದ್ದಿ ಮಾತಾಡ್ತಾವ್ರೆ ಎಲ್ರು. ಅವಳ ಜೊತೆಲಿ ನಾನಾಗೊತ್ತಿಗೆ ಬಾಳ್ತಾವನಿ ಕಣವ ಯಶೋದ, ಮಾಡಿಸ್ಕೊಂಬಂದು ಕಿಟಕಿ ಮೇಕೆ ಮಡಗ್ಬಿಡ್ತಾಳೆ ಅಂತ. ಏನ್ ಮಡ್ಗಳಮ್ಮ ಅಂದ್ರೆ ನಿಂಬೆಣ್ಣು ಮಡ್ಬಿಡ್ತಾಳೆ ಸ್ವಾಮಿ. ನಿಂಬೆಣ್ಣು ಅಂದ್ರೆ ನೋಡ್ಬೇಕಲ್ಲ ನೀವು, ಮಾಡ್ಲಾ ಕೂಟ್ಲ ಅದು ಅಂತ. ನೀನ್ ಯಾಕಮ್ಮ ನಿಂಬೆಣ್ಣು ಇಟ್ಟೆ ಅಂದ್ರೆ ಅವಳು ಅಂತಾಳೆ, ಫ್ರಿಜ್ ಇಲ್ಲ ಕಣಪ್ಪ ಅದಕ್ಕೆ ಕಿಟಕಿ ಮೇಲೆ ಇಟ್ಟಿದೆ ಅಂತ. ನಾವು ತುಂಬಾ ಮೌಢ್ಯತೆ ಹೊಂಟೋಗ್ಬಿಟ್ರೆ ಕತ್ತಲು. ಅದು ಮೌಢ್ಯ ಅನ್ನೋದೇ ದೊಡ್ಡ ಕತ್ತಲು. ನಂಬಿಕೆ ಅನ್ನೋದು, ಜ್ಞಾನ ಅನ್ನೋದು ಬೆಳಕು, ಮೂಢನಂಬಿಕೆ ಅನ್ನೋದು ಘೋರ ಕತ್ತಲು. ಯಾವತ್ತೂ ಅಲ್ಲಿ ಕಾಲಿಡಕ್ಕೆ ಹೋಗ್ಬಾರ್ದು. ಯಾರೋ ಎಲ್ಲೋ ಕೂತ್ಕೊಂಡು ಯಾರನ್ನೋ ಕೊಲ್ಲುವಂಗಿದ್ದಿದ್ರೆ ಈ ಪ್ರಪಂಚದ ಕಥೆನೇ ಬೇರೆ ಇತ್ತು. ಇರ್ಬೋದು, ನಮಗೆ ಕೆಟ್ಟದ್ದು ಬಯಸೋರು 100 ಜನ ಇರ್ಬೋದು, ಕಾಪಾಡೋನೊಬ್ಬ ಅವನೇ ಕುಲದೇವರು ಅಂತ ಪೂಜೆ ಮಾಡ್ತೀವಿ. ತಿಮ್ಮಪ್ಪ, ರಂಗಪ್ಪ, ಕಾಪಾಡಪ್ಪ, ಮಾದಪ್ಪ ಅಂತೀವಲ್ಲ, ಕಾಪಾಡ್ತಾನೆ. ನೋಡಿ, ನಿರೀಕ್ಷಿತವಾಗಿ ಇವತ್ತು ವೇದಿಕೆಗೆ ನಮ್ಮ ಆತ್ಮೀಯ ಗೆಳೆಯರು, ತುಂಬಾ ಹಿರಿಯ ಸ್ನೇಹಿತರು, ನನಗೆ ಒಳಸಾಲೆಯ ದಾನವ, ನಿಮ್ಮ ಕನಕಪುರದ ಭವ್ಯವಾದ ಪ್ರತಿಭೆ. ಹಲವಾರು ವಿದೇಶಗಳಿಗೆ ಹೋಗಿ ಜನಪದ ಗೀತೆ ಆಡಿ ನಿಮ್ಮ ಕನಕಪುರದ ಕೀರ್ತಿಯನ್ನು ಮುಗಿಲೆತ್ರ ಕೆತ್ತಿರುವಂತೆ ಗೆಳೆಯ ಒಳಸಾಲೆಯ ದಾನವ ಬಂದಿದ್ದಾರೆ. ಒಂದು ಚಪ್ಪಾಳೆ ಸ್ವಾಗತ ಅವರಿಗೆ. ನನ್ನ ತುಂಬ ದಿನ ಆಗಿತ್ತು ಅವ್ರು ಭೇಟಿ ಮಾಡಿ, ಇವತ್ತು ಬಂದಿದ್ದಾರೆ. ಅವರು ಕೂಡ ಈಗ ನಮ್ಮ ಕಾರ್ಯಕ್ರಮದ ಜೊತೆಗೂಡಿ ಒಂದು ಗೀತೆ, ಬಾರೋ ಕೃಷ್ಣಯ್ಯ. ಭಗವಂತನನ್ನು ಹ್ಯಾಂಗ್ ಕರಿಬೇಕು ಗೊತ್ತಾ ನಾವು? ನಮ್ಮ ಮನೆ ಮಗು ಕರಿತೀವಲ್ಲ ಬಾಕಂದ ಅಂತ, ಅಷ್ಟೇ ಪ್ರೀತಿಯನ್ನು ಕರಿಬೇಕು. ಭಯ ಬೇಡ, ದೇವರು ಅಂದ್ರೆ ಭಯ ಬೇಡ, ಪ್ರೀತಿ ಇರಲಿ ಮತ್ತು ಭಕ್ತಿ ಇರಲಿ. ಆ ಗೀತೆಯನ್ನು ನಮ್ಮ ಒಳಸಾಲೆಯನವರು ಆಡುವ ಮೂಲಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. ನಮ್ಮ ಕನಕಪುರಕ್ಕೆ ನಮ್ಮ ನೆಚ್ಚಿನ ಗೆಳೆಯರು ಮತ್ತು ಆತ್ಮೀಯರು ಆದಂಥ, ಇಡೀ ಕರ್ನಾಟಕದಾದ್ಯಂತ ಹರಿಕತೆ ಅಂತ ಅಂದರೆ, ಭಕ್ತಿಗೀತೆಗಳ ಕಾರ್ಯಕ್ರಮ ಅಂತ ಅಂದರೆ ತನ್ನದೇ ಹೆಸರನ್ನು ಚಾಪನ ಮೂಡಿಸಿರುವಂಥ ಶಿವಾರ ಉಮೇಶ್ವರ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ನಾನು ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ. ಒಂದು ಜೋರಾದ ಚಪ್ಪಳ. ಅಪ್ರತಿಮ ಕಲಾವಿದರು, ಇಡೀ ಕರ್ನಾಟಕದಾದ್ಯಂತ ಎಲ್ಲ ನಮ್ಮ ಕರುನಾಡಿನ ಜನರ ಮನಸ್ಸನ್ನು ಗೆದ್ದಿರುವಂಥ ಕಲಾವಿದರು. ನಿಜವಲ್ಲ, ನಾನು ಅವರ ಧ್ವನಿಯನ್ನೇ ಕೇಳಿಸ್ಕೊಂಡು ಬಂದಿದ್ದು, ಹೋಗ್ತಾ ಇದ್ದೆ ಮನೆಗೆ. ಅದು ಅಭಿನಂದನೆಗಳು ಸರ್. ಭಗವಂತನ ಆಶೀರ್ವಾದ, ಶ್ರೀ ರಾಘವೇಂದ್ರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ನಮ್ಮ ಚಂದ್ರು ಸರ್ ಅವರು, ಅಪ್ಪಿಯವರು, ಸಂಪತ್ತು, ಹಾಗೆ
ನಮ್ಮ ರವಿ ಅವರು, ಸುನೀಲ್ ಅವರು, ಹಿಂದೂಸ್ತಾನಿ ತಬಲಾ ವಾದಕರು, ಇಂಥ ಕಲಾವಿದರ ಸಮಾಗಮ ಆಗಿರುವಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ ಭಗವಂತನ ನಾಮಸ್ಮರಣೆಯನ್ನು ಮಾಡೋಣ. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ. ಅಂದುಗೆ ಪಾಡಗವು ಕಾಲಂದುಗೆ ಕಿರುಗೆಜ್ಜೆ ಧಿಮಿಮಿ ಧಿಮಿ 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 ಕೆಡುತ್ತಾ ಅಂದುಗೆ ಪಾಡಗವು ಕಾಲಂದುಗೆ ಕಿರುಗೆಜ್ಜೆ ಧಿಮಿ 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 ಕೆಡುತ್ತಾ
ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದರ ಶೀಲನೇ ನಿನ್ನ ಸರಿಯಾರೋ ಜಗದರ ಶೀಲನೇ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ. ಸಾಕ್ಷಾತ್ ಕೃಷ್ಣನನ್ನ ಧರೆಗಿಳಿಸುವಂತೆ ನಮ್ಮ ಒಳಸಾಯನವರು ಆಡಿದರು. ನೋಡಿ, ಭಗವಂತ ಒಲಿಯೋದು ನಿಜವಾಗಿಯೂ ಭಕ್ತಿಗೆ ಮತ್ತು ಸ್ಮರಣೆ, ತನ್ಮಯತೆ ಅಂತ ಒಂದಿದೆ. ಅದು ಸಂಗೀತದ ಒಂದು ಮಾಧ್ಯಮ. ಭಗವಂತನಿಗೆ ಬಹಳ ಇಷ್ಟ ಸಂಗೀತ. ಶಿವ ತಾಂಡವ ನೃತ್ಯ ಆಡ್ತಾನೆ, ಕೃಷ್ಣ ಕೊಳಲು ವಾದನದಲ್ಲಿ ತಲ್ಲೀನಾಗ್ತಾನೆ, ಶ್ರೀಹರಿ ಸುಪ್ರಭಾತ ಕೊಲಿತಾನೆ. ನಮ್ಮೂರು ಕೆಂಕೆರೆ ಅಮ್ಮನ ಹಬ್ಬದಲ್ಲಿ ಟಮಟೆ ಶಬ್ದ ಬಂದ್ರೆ ಅಮ್ಮ ಎದ್ದು ಕುಣಿತಾಳೆ. ಸಂಗೀತಕ್ಕೂ ಭಗವಂತನಿಗೂ ಅವಿನವ ಭಾವ ಸಂಬಂಧ, ಅದನ್ನ ನಾವು ಯಾವತ್ತೂ ಮರೆಯಂಗಿಲ್ಲ. ಹಾಗೆ ಇವತ್ತು ನಮ್ಮ ವೇದಿಕೆಗೆ ಬಂದು ನಮ್ಮೊಟ್ಟಿಗೆ ಕಲಿತು ನಮ್ಮ ಒಳಸಲೆಯವರು ಆಡಿದ್ರು. ಇನ್ನೊಂದು ಆಡ್ತಾರೆ, ಕೂತ್ಕೊಳ್ಳಿ, ಇಲ್ಲಿ ಹೋಗ್ತೀರಿ ಕೂತ್ಕೊಳ್ಳಿ. ತುಂಬಾ ಸಂತೋಷ. ತಮ್ಮೆಲ್ಲರ ಭಾಗವಹಿಸುವಿಕೆ ಬಹಳ ಮುಖ್ಯ. ತಮ್ಮೆಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಶೀರ್ವಾದ ಸದಾಕಾಲ ಇರಲಿ.